ಪ್ರೇಸ್ ದ ಲಾರ್ಡ್. ಪ್ರೀತಿಯ ಸಹೋದರ ಹಾಗೂ ಸಹೋದರಿ, ಈ ದಿನ ನೋಡಿದ್ರಲ್ಲಿ ಬಹಳ ಸಂತೋಷವಾಗಿದ್ದೇನೆ. ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ನಿಮಗೆಲ್ಲರಿಗೂ ವಂದನೆಗಳು ಸಲ್ಲಿಸ್ತೇನೆ. ಪ್ರೀತಿ ಮಕ್ಕಳೇ, ಕಳೆದ ವಾರ ಅದ್ಭುತವಾಗಿ ಕಾಪಿಕೊಂಡು ಈ ನೂತನ ದಿನ ಸಾಯಂಕಾಲದಲ್ಲಿ ಪ್ರತಿದಿನ ದೇವರ ವಾಕ್ಯ ಧ್ಯಾನ ಮಾಡುವಾಗ ದೇವರು ವಿಶೇಷವಾಗಿ ನಮ್ಮನ್ನು ಆಶೀರ್ವದಿಸಿ ಕಾಪಾಡಿ ನಡೆಸುವಂತಹ ದೇವರಾಗಿದ್ದಾರೆ. ಹೌದು ಪ್ರೀತಿ ಮಕ್ಕಳೇ, ಈ ದಿನ ಒಂದು ಒಳ್ಳೆ ಟಾಪಿಕ್ ಹೇಳಕ್ಕೆ ಇಷ್ಟವಾಗಿದ್ದೇನೆ. ಏನಂದ್ರೆ ಸರ್ವೆಂಟ್ಸ್ ಹಾರ್ಟ್ ಎಂಬುದಾಗಿ. ಕನ್ನಡದಲ್ಲಿ ನೋಡೋದಾದ್ರೆ ಪ್ರೀತಿ ಮಕ್ಕಳೇ, ಸೇವಕನ ಹೃದಯ ಎಂಬುದಾಗಿ. ಹೌದು ಪ್ರೀತಿ ಮಕ್ಕಳೇ, ಸೇವಕನ ಹೃದಯ ಯಾವ ರೀತಿಯಲ್ಲಿ ಇರುತ್ತೆ ಎಂಬುದಾಗಿ ನಾವು ನೋಡ್ತೇವೆ. ಇದಕ್ಕೆ ಆಧಾರ ಲೂಕನ ಬರೆದ ಸುವಾರ್ತೆ 22ನೇ ಅಧ್ಯಾಯ 26ನೇ ವಚನ ಹಿಡಿದು 27 ವಚನ ನಿಮಗಾಗಿ ಓದ್ತೀನಿ. ದಯಮಾಡಿ ನಿಮ್ಮಲ್ಲಿ ಸತ್ಯವೇದವಿದ್ರೆ ತೆಗೆದು ಧ್ಯಾನಿಸಬೇಕೆಂಬುದಾಗಿ ನಾನು ಕೇಳ್ಕೊಳ್ತೀನಿ. ಅಲ್ಲಿ ಹೀಗೆ ಹೇಳ್ತಾರೆ, ಏನಂದ್ರೆ ನೋಡಿ, ನೀವು ಹಾಗಿರಬಾರದು, ನಿಮ್ಮಲ್ಲಿ ಹೆಚ್ಚಿನವನು ಚಿಕ್ಕವನಂತಾಗಬೇಕು, ಮುಖ್ಯಸ್ಥನು ಸೇವಕನಂತ ಆಗಬೇಕು. ಯಾವನು ಹೆಚ್ಚಿನವನು ಊಟಕ್ಕೆ ಕುಳಿತವನೋ ಸೇವೆ ಮಾಡುವನೋ ಊಟಕ್ಕೆ ಕುಳಿತನಲ್ಲವೇ, ಆದರೆ ನಾನು ನಿಮ್ಮಲ್ಲಿ ಸೇವೆ ಮಾಡುವಂತಿದ್ದೇನೆ. ಆಮೆನ್, ಹಲ್ಲೆಲೂಯಾ, ಪ್ರೈಸ್ ದ ಲಾರ್ಡ್. ಪ್ರೀತಿಯ ದೇವ ಮಕ್ಕಳೇ, ಯೇಸು ಸ್ವಾಮಿ ನೋಡುವುದಾದ್ರೆ ಆತನ ಜೀವಿತದಲ್ಲಿ ಒಂದು ಒಳ್ಳೆ ಸೇವಕನಾಗಿ ಲೋಕಕ್ಕೆ ಬಂದಿದ್ದಾರೆ ಎಂಬುದನ್ನು ನೋಡ್ತೇವೆ. ಅವರ ಜೀವಿತ ನೋಡುವುದಾದ್ರೆ ಪ್ರೀತಿಯ ಮಕ್ಕಳೇ, 12 ಶಿಷ್ಯರನ್ನ ಎಲ್ಲವರನ್ನು ಪ್ರತಿದಿನ ಅವ್ರು ನೋಡ್ತಾ ಇದ್ರು. ಅವ್ರಿಗೆ ಬೇಕಂತೆಲ್ಲ ಸಹಾಯ ಮಾಡ್ತಾ ಇದ್ರು. ಅವ್ರಿಗೆ ದೇವ್ ಒಂದು ಒಳ್ಳೆ ಸೇವಕನಾಗಿ ಆತನ ಹೃದಯವನ್ನು ನೋಡ್ತೀವಿ. ಆತ ಯಾರಿಗೂ ಬಯಲಿಲ್ಲ, ಯಾರಿಗೂ ಏನು ತೊಂದರೆ ಮಾಡಲಿಲ್ಲ. ಆದ್ರೆ ದೇವರು ಒಂದು ಒಳ್ಳೆ ಸೇವಕನ ಹೃದಯ ಆಗಿದೆ. ಯೇಸು ಸ್ವಾಮಿ ನೋಡುದಾದ್ರೆ ಎಲ್ಲರಿಗೆ ಯಾರಿಗೆ ಗುಣ ಇಲ್ಲ, ಯಾರಿಗೆ ಅನಾರೋಗ್ಯದಲ್ಲಿದ್ದರೋ ಅವ್ರಿಗೆ ಹೋಗಿ ಗುಣಪಡಿಸೋದು, ಮತ್ತೆ ಅವರಿಗೆ ರೋಗದಲ್ಲಿ ಬಿಡುಗಡೆ ಕೊಡುವಂಥದ್ದು, ಎಲ್ಲರಿಗೆ ಸಹಾಯ ಮಾಡುವಂಥ ಸರ್ವಶಕ್ತರಾಗಿದ್ದಾರೆ. ಹೌದು ಪ್ರೀತಿದ ಮಕ್ಕಳೇ, ಕಾಲಿಲ್ಲದವರಿಗೆ ಕಾಲು ಕೊಟ್ಟಿದ್ದಾರೆ, ಕಣ್ಣಿಲ್ಲದವರಿಗೆ ಕಣ್ಣು ಕೊಟ್ಟಿದ್ದಾರೆ. ಕೆಲವರಿಗೆ ತನ್ನ ಶಿಷ್ಯರಿಗೆ ನಿಮ್ಮ ಪಾದನ ತೊಳೆಯಕ್ಕೆ ನಾನು ಇಷ್ಟವುಳ್ಳನಾಗಿದ್ದೇನೆ ಎಂಬುದಾಗಿ ತನ್ನ ನೀರು ಹೊಯ್ದು ಕಾಲನ್ನ ಪಾದಗಳಿಂದ ತೊಳಿತಾರೆ ಎಂಬುದನ್ನು ನೋಡ್ತೀವಿ. ಒಳ್ಳೆ ಸೇವೆ ದೇವರು ಮಾಡಿದ್ದಾರೆ. ಹೌದು ಪ್ರೀತಿದ ಮಕ್ಕಳೇ, ನಮ್ಮ ಜೀವಿತದಲ್ಲೂ ಯಾವ ರೀತಿ ಚಿಕ್ಕ ಸೇವಕರ ಹಾಗೆ ನಾವು ಯಾವ ರೀತಿಯಲ್ಲಿ ಬೆಳೀತಾ ಇದೀವಿ ಎಂಬುದು ಬಹಳ ಮುಖ್ಯವಾಗಿದೆ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಪ್ರೀತಿದ ಮಕ್ಕಳೇ, ನನಗೊಂದು ಜ್ಞಾಪಕ, ಮದರ್ ತೆರೆಸಾ ಜೀವಿತ ನೋಡೋದಾದ್ರೆ ಪ್ರೀತಿದ ಮಕ್ಕಳೇ, ಆ ಸ್ತ್ರೀ ತನ್ನ ಜೀವಿತ ಎಲ್ಲೋ ಹುಟ್ಟಿ ಕೋಲ್ಕತ್ತಾ ದೇಶದಲ್ಲಿ ಅವರು ಜನಿಸಿದರು. ಇಂಗ್ಲೆಂಡ್ ದೇಶದಲ್ಲಿ ಜನಿಸಿ ಭಾರತ ದೇಶಕ್ಕೆ ಬಂದು ತಮ್ಮ ಜೀವಿತದಲ್ಲಿ ಒಂದು ಒಳ್ಳೆ ಸೇವಕರಾಗಿ ಜೀವಿಸಿದ್ರು ಎಂಬುದನ್ನು ನೋಡ್ತೀವಿ. ಎಷ್ಟೋ ಹಾಸ್ಪಿಟಲ್ದಲ್ಲಿ ಇದ್ದಿದ್ದಿಲ್ಲ, ಎಷ್ಟೋ ಜ್ವರದಿಂದ ಬಲಹೀನತೆ ಕುಷ್ಠ ರೋಗದಲ್ಲಿದ್ದರು. ಅಲ್ಲಿ ರೈಲ್ವೆ ಸ್ಟೇಷನ್ ಎಲ್ಲ ಮಕ್ಕಳು ಅಲ್ಲೆಲ್ಲೇ ಬೀಳ್ತಾ ಇದ್ರು, ಯಾರು ನೋಡ್ತಾ ಇಲ್ಲ. ಅಂತ ಪರಿಸ್ಥಿತಿಯಲ್ಲಿ ಮದರ್ ತೆರೆಸಾ ಒಂದು ಸ್ತ್ರೀ ಆ ಮಕ್ಕಳನ್ನು ಎತ್ಕೊಂಡು ಆ ಆಸ್ಪತ್ರೆಗೆ ಕರ್ಕೊಂಡು ಈ ಸೋಕೆಯನ್ನ ಕೊಡ್ತಾ ಇದ್ರು. ಎಷ್ಟೋ ಜನ ಊಟ ಬಡಿಸ್ತಾ ಇದ್ರು. ಅವ್ರಿಗೆ ಕುಷ್ಠ ರೋಗ ಇದ್ರು ಕೂಡ ಅದನ್ನು ಚಿಂತೆ ಮಾಡದೆ ಒಂದು ಪ್ರೀತಿಯಿಂದ ಸೇವೆ ಮಾಡಿದ್ರು ಎಂಬುದಾಗಿ ನಾವು ನೋಡ್ತೀವಿ. ಪ್ರೀತಿದೆ ಮಕ್ಕಳೇ, ಮದರ್ ತೆರೆಸಾ ಇಡೀ ದೇಶದಲ್ಲಿ ಒಂದು ಒಳ್ಳೆ ಸ್ತ್ರೀಯಾಗಿ ನೋಡ್ತೀವಿ. ಒಳ್ಳೆ ಸೇವೆ ಮಾಡಿದ್ದಾರೆ ಮದರ್ ತೆರೆಸಾ ನೋಡ್ತೀವಿ. ಪ್ರೀತಿದೆ ಮಕ್ಕಳೇ, ಅವ್ರ ಸೇವೆ ಯಾವ ತರ ಅವರು ನಮ್ಮ ದೇಶಕ್ಕೆ ಬಂದು ಪ್ರತಿಯೊಬ್ಬರಿಗೆ ಒಂದು ಒಳ್ಳೆ ಮಾರ್ಗದರ್ಶನ ಆಗಿದ್ದಾರೆ. ಅವರು ಪ್ರತಿಯೊಬ್ಬರಿಗೂ ಯಾರು ಕಷ್ಟದಲ್ಲಿದ್ದಾರೆ, ಬಡವರಾಗ್ಲಿ, ಎಂಥ ರೋಗದಲ್ಲಿದ್ದಾರೆ, ಅವ್ರಿಗೆ ಹೋಗಿ ಸೌಖ್ಯ ಮಾಡಿ ಅವರಿಗೆ ಸಂತೋಷ ಕೊಡುವಂಥ ಒಂದು ಸ್ತ್ರೀ ಆಗಿದ್ರು. ಪ್ರೀತಿದೆ ಮಕ್ಕಳೇ, ಅದೇ ತರ ನಮ್ಮ ಜೀವಿತದಲ್ಲಿ ಕೂಡ ನಾವು ಯಾವ ರೀತಿಯಲ್ಲಿ ದೇವರ ಸೇವೆ ಮಾಡೋದಾಗ್ಲಿ, ಇನ್ನೊಬ್ಬರಿಗೆ ಯಾವ ರೀತಿಯಲ್ಲಿ ನಾವು ಮಾದರಿಯಾಗಿ ಜೀವಿಸ್ತಾ ಇದೀವಿ ಎಂಬುದು ಬಹಳ ಮುಖ್ಯವಾಗಿದೆ. ಇಲ್ಲಿ ದಾವೀದನ ಬರೆದ ಕೀರ್ತನೆ 84ನೇ ಅಧ್ಯಾಯ 10ನೇ ವಾಕ್ಯ ಹೀಗೆ ಹೇಳ್ತದೆ, ನಿನ್ನ ಆಲಯದ ಅಂಗಳಗಳಲ್ಲಿ ಕಳೆದ ಒಂದು ದಿನವು ಬೇರೆ ದಿನಗಳಿಗಿಂತ ಉತ್ತಮವಾಗಿದೆ. ದುಷ್ಟರ ಗುಡಾರಗಳಲ್ಲಿ ವಾಸಿಸುವುದಕ್ಕಿಂತ ನನ್ನ ದೇವರ ಆಲಯದ ಬಾಗಿಲನ್ನು ಕಾಯ್ದುಕೊಂಡಿರುವುದೇ ಲೇಸು. ಆಮೀನ್. ದಾವೀದನು ಹೇಳ್ತಾನೆ, ಪ್ರೀತಿದ ಮಕ್ಕಳೇ, ದೇವರೇ ನಿನ್ನ ಆಲಯ ಅಂಗಳದಲ್ಲಿ ಕುಳಿತುಕೊಳ್ಳೋದು ಎಷ್ಟೋ ಭಾಗ್ಯ, ಎಷ್ಟೋ ಒಳ್ಳೆಯದು ಎಂಬುದಾಗಿ. ಹೌದು ಪ್ರೀತಿದ ಮಕ್ಕಳೇ, ನಾವು ಸಮಯ ಇದಾಗೆಲ್ಲ ಆಲಯದಲ್ಲಿ ಹೋಗ್ಬೇಕು, ದೇವರ ಆರಾಧನೆ ಮಾಡಬೇಕು, ದೇವರಲ್ಲಿ ನಾವು ಸಮಯ ಕಳಿಬೇಕು. ದೇವರ ವಿಶ್ವಾಸಿಗಳಿಗಾಗ್ಲಿ, ಯಾರು ಚಿಕ್ಕ ಮಕ್ಕಳಿಗೆ ನಾವು ಹೆಲ್ಪ್ ಮಾಡುವಾಗ ದೇವರು ನಮ್ಮನ್ನು ಆಶೀರ್ವದಿಸ್ತಾನೆ. ಆತನ ನೋಡಿ, ನಾವು ಆತನ ಅಂಗಳದಲ್ಲಿ ಉನ್ನತ ಲೇಸು, ಆತನ ಸಮಾಧಾನ ಕೊಡುವಂಥ ದೇವರು ನಮ್ಮನ್ನು ಒಳ್ಳೆ ದಾರಿ ನಡೆಸುವಂತಹ ಸರ್ವಶಕ್ತರಾಗಿದ್ದಾರೆ. ಪ್ರೀತಿದ ಮಕ್ಕಳೇ, ನಮ್ಮ ಕುಟುಂಬದಲ್ಲಿ ಸಮಸ್ಯೆ ಇರ್ಬೋದು, ವೇದನೆ ಇರ್ಬೋದು, ಆದರೆ ನಾವು ಯಾವ ರೀತಿಯಲ್ಲಿ ಸೇವೆ ಮಾಡ್ತಾ ಇದ್ದೀವಿ ಎಂಬುದು ಬಹಳ ಮುಖ್ಯವಾಗಿದೆ. ಸೇವಕನ ಹೃದಯ ನೋಡುವುದಾದ್ರೆ ಯೇಸು ಸ್ವಾಮಿ ತಮ್ಮ ಎಲ್ಲರಿಗೆ ಸಹಾಯ ಮಾಡ್ತಾರೆ. ಅವರಿಗೆ ಎಲ್ಲ ರೀತಿಯಲ್ಲಿ ಏನೇ ಬೈದ್ರು ಕೂಡ ಅವ್ರು ಒಳ್ಳೆ ರೀತಿಯಲ್ಲಿ ನಡೆಸಿದ್ರು ಎಂಬುದಾಗಿ ನೋಡ್ತೇವೆ. ಪ್ರೀತಿದ ಮಕ್ಕಳೇ, ಅದೇ ತರ ಪೌಲನ ಫಿಲಿಪ್ಪದವರಿಗೆ 2ನೇ ಅಧ್ಯಾಯ 6ನೇ ವಾಕ್ಯ ಹಿಡಿದು 8ನೇ ವಾಕ್ಯ ಹೇಳ್ತದೆ,
ಆತನು ದೇವ ಸ್ವರೂಪನಾಗಿದ್ದರೂ ದೇವರಿಗೆ ಸರಿಸಮಾನಾಗಿರುವುದೆಂಬ ಅಮೂಲ್ಯ ಪದವಿಯನ್ನು ಬಿಡಲು ಎಂದೆನಿಸದೆ ತನ್ನನ್ನು ಬರೆದು ಮಾಡಿಕೊಂಡು ದಾಸನ ರೂಪವನ್ನು ಧರಿಸಿಕೊಂಡು ಮನುಷ್ಯರಿಗೆ ಸದೃಶನಾದನು. ಆಮೀನ್, ಹಲ್ಲೆಲೂಯಾ. ನೋಡಿ, ದೇವರು ಒಂದು ಮಗನ ಪರಲೋಕದಿಂದ ಬಿಟ್ಟು ಪ್ರೀತಿಯ ಮಕ್ಕಳೇ ಮನುಷ್ಯನ ಹಾಗೆ ಬಂದಿರೋ ಯೇಸು ಸ್ವಾಮಿ ಮನುಷ್ಯನ ಹಾಗೆ ಬಂದು ತನ್ನ ಎಲ್ಲ ಜನರಿಗೆ ಸದೃಶನಾದ, ಯಾರು ಕಷ್ಟದಲ್ಲಿದ್ದಾರೆ, ಯಾರು ರೋಗದಲ್ಲಿದ್ದಾರೆ, ಯಾರು ಬಲಹೀನಲ್ಲಿದ್ದಾರೆ ಅವ್ರಿಗೆ ನಾನು ಸಹಾಯ ಮಾಡ್ಬೇಕೆಂಬುದಾಗಿ ಬಂದಿದ್ದಾರೆ ಎಂದು ನೋಡ್ತೀವಿ ಪ್ರೀತಿಯ ಮಕ್ಕಳೇ. ಅದೇ ತರ ನಮ್ಮ ಪಾಪಗಳಿಗಾಗಿ, ನಮ್ಮ ಶಾಪಗಳಿಗಾಗಿ ಶಿಲ್ಬೆ ಮೇಲೆ ಪ್ರಾಣ ಕೊಟ್ಟಿದ್ದಾರೆ. ಅದು ನಾವು ಅನುಭವಿಸ್ಬೇಕಿತ್ತು. ಆದ್ರೆ ದೇವರು ಈ ಮಕ್ಕಳಿಗೆ ಏನು ತೊಂದರೆ ಮಾಡಬಾರ್ದು, ಈ ಮಕ್ಕಳಿಗೆ ಚೆನ್ನಾಗಿರ್ಬೇಕು ಎಂಬುದೇ ಆತನ ಆಸೆ ಆಗಿದೆ. ಹೌದು ಪ್ರೀತಿಯ ಮಕ್ಕಳೇ, ನಮ್ಮ ಯೇಸು ಸ್ವಾಮಿಯ ಒಂದು ಸೇವಕನ ಹೃದಯ ಆಗಿದೆ. ಹೌದು ಪ್ರೀತಿಯ ಮಕ್ಕಳೇ, ದೇವರು ಯಾವ ರೀತಿಯಲ್ಲಿ ಮಾದರಿಯಾಗಿ ನಡೆದಿರು ಎಂಬುದನ್ನು ನೋಡ್ತೀವಿ. ಆತ ಒಳ್ಳೆ ಸೇವೆ ಮಾಡಿದರು. ಆತನ ಜೀವಿತ ನೋಡಿದಾದ್ರೆ ಎಲ್ಲ ಶಿಷ್ಯರಿಗೆ ಸಹಾಯ ಮಾಡಿದರು. ಎಷ್ಟೋ ಜನರಿಗೆ ಯಾವ ತರ ಸಮಸ್ಯೆ ಇತ್ತು ಅದರೆಲ್ಲ ಬಿಡುಗಡೆ ಕೊಟ್ಟಿದ್ದಾರೆ ಎಂಬುದನ್ನು ನೋಡ್ತೀವಿ ಪ್ರೀತಿಯ ಮಕ್ಕಳೇ. ಹೌದು ಪ್ರೀತಿಯ ಮಕ್ಕಳೇ, ನಾವು ಇಂದು ತೀರ್ಮಾನ ಮಾಡಿಕೊಳ್ಬೇಕು, ನಾನು ಯಾರು ಕಷ್ಟದಲ್ಲಿದ್ದಾರೋ ಅವರಿಗೂ ಸಹಾಯ ಮಾಡ್ಬೇಕೆಂಬಂತ ಒಂದು ಮನಸ್ಸು ನಮ್ಮಲ್ಲಿ ಇರಬೇಕು. ಎಲ್ಲ ಗಲಿಬಿಲಿಂದ, ಎಲ್ಲ ಅಂಧಕಾರಗಳಿಂದ ಬಿಡುಗಡೆ ಕೊಡುವಂತ ದೇವರಾಗಿದ್ದಾನೆ. ಈ ವಾಕ್ಯ ನಿಮ್ಮ ಜೀವಿತದಲ್ಲಿ ಆಶೀರ್ವದಿಸಿ ಕಾಪಾಡಲಿ. ಮೇ ಗಾಡ್ ಬ್ಲೆಸ್ ಯು. ಪ್ರಾರ್ಥನೆ ಮಾಡ್ಕೊಳ್ಳೋಣ, ಕಣ್ಣು ಮುಚ್ಚಿಕೊಳ್ಳಿ. ಪರಿಶುದ್ಧನೆ ಪ್ರೀತಿಯುಳ್ಳ ತಂದೆ ದೇವರ ಸ್ವಾಮಿ, ಒಳ್ಳೆ ಸಮಯಕ್ಕಾಗಿ ಸ್ತೋತ್ರ ಅಪ್ಪ. ಪ್ರೀತಿಯುಳ್ಳದಿಂದ ಈ ಸಾಯಂಕಾಲ ವೇಳೆಯಲ್ಲಿ ನೀನು ವಾಕ್ಯ ಧ್ಯಾನ ಮಾಡುತ್ತೆ ಸಾಂಗಡಕ್ಕಾಗಿ ಸ್ತೋತ್ರಪ್ಪ. ಈ ವಿಡಿಯೋ ಯಾರು ನೋಡ್ತಾರ ಆ ಮಕ್ಕಳನ್ನ ಆಶೀರ್ವದಿಸು ಅಪ್ಪ. ನೀನು ಒಳ್ಳೆ ಸೇವಕನ ಹೃದಯ ಆಗಿದೆಯಪ್ಪ. ಹೌದೇಸಪ್ಪ, ನಮಗಾಗಿ ನೀನು ಎಷ್ಟೋ ಸಮಸ್ಯೆಯಿಂದ ಎಲ್ಲದರಿಂದ ಬಿಡುಗಡೆ ಕೊಡುವಂಥ ದೇವರು, ಒಳ್ಳೆ ಮಾರ್ಗದಲ್ಲಿ ನಡೆಸುವಂಥ ದೇವರಾಗಿದ್ದರಪ್ಪ. ನಿಮಗೆ ಸ್ತೋತ್ರ. ಕರುಣಾಮಯನೇ, ಈ ವಿಡಿಯೋ ಯಾರು ನೋಡ್ತಾರೋ ಆ ಕುಟುಂಬದಲ್ಲಿ ನಿಮ್ಮ ಶಾಂತಿ ಸಮಾಧಾನ ಕೊಡು. ಅವ್ರು ಆಶೀರ್ವದಿಸಿ ಕಾಪಾಡಪ್ಪ. ಒಳ್ಳೆ ಸೇವೆ ಮಾಡುತ್ತೆ ಅವ್ರ ಮನಸ್ಸು ಕೊಡು ಅಪ್ಪ. ಇತರರಿಗೆ ಒಳ್ಳೆ ಮಾದರಿಯಾಗಿ ಮಕ್ಕಳಾಗಿ ಜೀವಿಸುವಂತೆ ನೀವು ಸಹಾಯ ಮಾಡಪ್ಪ ಅಂತ ಪ್ರಾರ್ಥಿಸಿದ್ರೆ ಕರುಣಾಮಯನೇ, ಈ ಚಿಕ್ಕ ಪ್ರಾರ್ಥನೆ ಕೇಳೋದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನಲ್ಲಿ ಬೇಡ್ತೇನೆ ಜೀವ ತಂದೆ. ಆಮೇನ್. ಮೇ ಗಾಡ್ ಬ್ಲೆಸ್.